ದೊಡ್ಡಬಳ್ಳಾಪುರದಲ್ಲಿ ಬಂಗಾರದ ಪಂಡ ತೆಗಿಬೇಕಾದ್ರೆ ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡಬೇಕಾಗಿತ್ತು. ಚಿಕ್ಕ ವರ್ಷದಲ್ಲಿ ಹಿಂಗೆಲ್ಲ ಬಿಟ್ಬಿಟ್ಟಿದ್ದೆ, ಜ್ವರ ಬಂದಿಂದ ಮಾಡೋಕ್ಕಾಗಿಲ್ಲ. ಅದೊಂದು ಫಸ್ಟ್ ಟೈಮ್. ಇವಾಗ ಎಲ್ಲೂ ಹೇಳಿಲ್ಲ ನಾನು, ಇದೇ ಫಸ್ಟ್ ಟೈಮ್ ಇವಾಗ ಹೇಳ್ತಿದ್ದೆ ಮುಂದೆ. ಅದಾದ್ಮೇಲೆ ಮನಮೇಶ್ವರ ಹುಡುಗಿ ಬಂದಿದ್ದೆ, ಅವರಿಗೆ ಬರ್ತಾಂಗಿ ಆಮೇಲೆ ವಾಲ್ಮೀಕಿ ಪಿಕ್ಚರ್ ಮಾಡಕ್ ಬಂದಿದೆ. ಸಾಕಷ್ಟು ಟೈಮ್ ಬರ್ತಾನೆ ಇರ್ತದೆ. ನೀವು ಬಂದು ತಿಂಗಳ ಬರ್ಬೇಕಪ್ಪ ಅಂದ್ರೆ ಸರಿ ಅಪ್ಪಾಜಿ ಅನಾವರಣ ಮಾಡಬೇಕು. ಆ್ಯಕ್ಚುಲಾಗಿ ಯಾವ ಪುತ್ರಿನ ಅನಾವರಣ ಮಾಡಕ್ಕೆ ಹೋಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಆ್ಯಕ್ಚುಲಾಗಿ ಮಾಡಲ್ಲ, ಬಟ್ ಅದೇನೋ ದೊಡ್ಡಬಳ್ಳಾಪುರದಲ್ಲಿ ಅವರು ಕೇಳಿದ ತಕ್ಷಣ ಬೇಡ ಅಂತ ಅನಿಸಿಲ್ಲ. ಯಾಕಂದ್ರೆ ಅಪ್ಪಾಜಿ ಯಾವಾಗ ಹೇಳಿದ್ರು KCM ಗೌಡ್ರು ಅನ್ನದಾತರು, ಅವರು ಜನ ಅವ್ರು ದೊಡ್ಡ ಮನುಷ್ಯರು ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ ಯಾವಾಗಲೇ. ಸೊ ಆ ಮರ್ಯಾದೆ ನಮಗೂ ಇದೆ, ಆಮೇಲೆ ಈ ಅಭಿಮಾನಿಗಳ ಸಂಘ ಮೇಲೆ ಇದೆ. ಆ್ಯಕ್ಚುಲಾಗಿ ಅವ್ರು ಮಾಡೋಂಥ ಒಂದು ಕಾರ್ಯನೇ ನಮಗೆ ಭಾಳ ಟಚ್ ಆಗುತ್ತೆ, ಹಾಗೆ ಟಚ್ ಆಗುತ್ತೆ. ಯಾಕಂದರೆ ಯೂಶಲಿ ಅಭಿಮಾನಿ ಅಂದ ತಕ್ಷಣ ಒಂದು ಬರೀ ಹಾರ ಹಾಕ್ತಾರೆ, ಶಾರ್ಟ್ ಹಾಕ್ತಾರೆ. ಅದು ಬಿಟ್ಟು ನಾವೇನಾದ್ರು ಮಾಡ್ಬೇಕಂತ ಸೋಷಿಯಲ್ ಸರ್ವಿಸ್ ಥರ ಮಾಡ್ಬೇಕಂತ ಒಂದು ಮನೋಭಾವ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನನಗೆ ಅದು ಭಾಳ ಖುಷಿಯಾಗುತ್ತೆ. ಯಾವಾಗಲೂ ಪ್ರತಿ ಟೈಮ್ ಬರ್ಬೇಕಾದ್ರೆ ಅವ್ರು ಏನಾದರೂ ಒಂದು ಉದ್ದೇಶ ಇಟ್ಕೊಂಡು ಬರ್ತಾರೆ, ಒಂದು ವಸ್ತುನ ತರ್ತಾರೆ. ಆ ವಸ್ತುನ ಯಾವಾಗ ಬರಬೇಕು ಅಂತ ನನ್ನ ಆಸೆ. ಇಷ್ಟು ಹೇಳಿ ಜಾಸ್ತಿ ಮಾತಾಡೋದು ಬೇಡ, ಯಾಕಂದರೆ ಮಾತಾಡ್ತಾನೆ ಇರ್ತೀವಿ ನಾವು. ಇಲ್ಲ ಮಾತಾಡ್ತೀವಡ ಏನು ಮಾತಾಡ್ಬೇಕು ಮಾತು ಬರಲ್ಲ. ನಾನು ಯಾವಾಗ ನೀವು ತೋರಿಸಿದ ಪ್ರೀತಿ ಇರ್ಬೋದು. ನೀವು ಬಂದ ತಕ್ಷಣ ಅಭಿಮಾನಿ ಅವ್ರ ಅಭಿಮಾನಿ ಎಲ್ಲ ಅಭಿಮಾನಿಗಳು ಬರ್ತಾರೆ. ಅದು ನಮ್ಗೆ ಭಾಳ ಖುಷಿಯಾದ ವಿಷಯ. ಯಾರೇ ಯಾವ ಭಾಷೆ ಇಲ್ಲ, ಯಾವ ಭಾಷೆ ಎಲ್ಲ ಭಾಷೆ ಜನರು ಬರ್ತಾರೆ. ಅದೊಂದು ಭಾಳ ಇಷ್ಟವಾದ ಜಾಗ, ಇಷ್ಟವಾದ ಇದು ದೊಡ್ಡಬಳ್ಳಾಪುರದಲ್ಲಿ. ಇಷ್ಟೇ ಅಂತ ನಾನು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಗು ಏನೋ ಡೈಲಾಗ್ ಹೇಳ್ಬೇಕಿತ್ತು. ಮುಂದಾಗಡೆ ಪೇಪರ್ ಬರ್ಕೋ, ದೊಡ್ಡಬಳ್ಳಾಪುರ ಯಾರೇ ಬರ್ಬೇಕಾದ್ರು ನನ್ನ ಪರ್ಮಿಷನ್ ಕೇಳ್ಕೊಂಡು ಬರ್ಬೇಕು. ಅಕಸ್ಮಾತ್ ಬಂದ್ರು Sorry.